ಸಮಾಜ ಸೇವೆಯನ್ನೇ ತಮ್ಮ ಬದುಕಿನ ಧ್ಯೇಯವಾಗಿಸಿಕೊಂಡು ಸದ್ದಿಲ್ಲದೆ ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಇರುವಂತಹ ಮೈಸೂರಿನ ಅಪರೂಪದ ಸಮಾಜ ಸೇವಕಿ ತಹಸೀನ್ ಬೇಗಂ ಅವರ ಪ್ರೇರಣಾದಾಯಿ ಕಥೆಯನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ಇಂದು ನಿಮ್ಮ ಮುಂದಿಡ್ತಾ ಇದೆ. ತಹಸೀನ್ ಬೇಗಂ ಬಾಲ್ಯದಿಂದಲೇ ಸೌಲಭ್ಯ ವಂಚಿತ ಜನರ ಕಷ್ಟಗಳಿಗೆ ಸ್ಪಂದಿಸುವಂತಹ ಸೂಕ್ಷ್ಮ ಮನೋಭಾವ ಬೆಳೆಸಿಕೊಂಡಿದ್ದಂತಹ ತಹಸೀನ್ ಅವರು ವಿವಾಹದ ನಂತರವೂ ಕೂಡ ತಮ್ಮ ಜನಸೇವೆಯನ್ನ ನಿರಂತರವಾಗಿ ಮುಂದುವರೆಸಿಕೊಂಡು ಬಂದಿದ್ದಾರೆ. ಮದುವೆಯ ಬಳಿಕ ಶಿವಮೊಗ್ಗದಲ್ಲಿ ತಮ್ಮ ಪತಿಯೊಂದಿಗೆ ಕೈಜೋಡಿಸಿದಂತಹ ತಹಸೀನ್ ಬಡವರಿಗಾಗಿ ಮನೆಗಳ ನಿರ್ಮಾಣ, ಸರ್ಕಾರಿ ಆಸ್ಪತ್ರೆ ಹಾಗೂ ಶಾಲಾ ಯೋಜನೆಗಳನ್ನ ಜನರಿಗೆ ತಲುಪಿಸುವಲ್ಲಿ ಶ್ರಮಿಸಿದ್ರು. ಖಾಸಗಿ ವಲಯದ ನೆರವು ಪಡೆದು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಅವಕಾಶಗಳನ್ನ ಕಲ್ಪಿಸಿಕೊಟ್ರು. ಮುಂದೆ ಕೆಲವು ವರ್ಷಗಳ ನಂತರ ಮೈಸೂರಿನ ಸಮೀಪದ ಬನ್ನೂರಿಗೆ ಸ್ಥಳಾಂತರಗೊಂಡಾಗಲೂ ಕೂಡ ಇವರ ಸೇವೆ ನಿಲ್ಲಲಿಲ್ಲ. ಸದಾ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಜಾಗೃತರಾಗಿರುವಂತಹ ತಹಸೀನ್ ಕೋವಿಡ್ ಸಾಂಕ್ರಾಮಿಕದ ಪೂರ್ವದಲ್ಲಿ ಸಿಎಎ ಮತ್ತು ಎನ್ಆರ್ಸಿ ಕುರಿತು ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸ ಮಾಡಿದ್ರು. ಮುಂದೆ ಕೋವಿಡ್-19 ಲಾಕ್ಡೌನ್ ಸಮಯದಲ್ಲಿ ಬಡ ಕುಟುಂಬಗಳು ಆಹಾರವಿಲ್ಲದೆ ಒದ್ದಾಡ್ತಾ ಇರೋದನ್ನ ಕಂಡು ತಕ್ಷಣವೇ ತಮ್ಮ ಸ್ನೇಹಿತರ ಸಹಾಯದೊಂದಿಗೆ ಶ್ರಮ ವಹಿಸಿ ಸೇವಿಂಗ್ ಸೋಲ್ ಫೌಂಡೇಶನ್ ಅನ್ನುವಂತಹ ಸಂಘದ ಮೂಲಕ ನೂರಾರು ಜನರಿಗೆ ರೇಷನ್ ಕಿಟ್ಗಳನ್ನು ತಲುಪಿಸಿದ್ರು. ಒಂದು ಮೇಲ್ಚಾವಣಿಯೂ ಕೂಡ ಇಲ್ಲದೆ ಮಳೆಗಾಲದಲ್ಲಿ ಸೋರ್ತಾ ಇದ್ದಂತಹ ಗುಡಿಸಲುಗಳಲ್ಲಿ ದಿನ ದೂಡ್ತಾ ಇದ್ದಂತಹ ಕುಟುಂಬಗಳನ್ನ ತಾವೇ ಖುದ್ದಾಗಿ ಅರಿತು ದಾನಿಗಳಿಂದ ದೇಣಿಗೆಯನ್ನ ಸಂಗ್ರಹಿಸಿ ಅಂತಹ ಕುಟುಂಬಗಳಿಗೆ ಮನೆ ನಿರ್ಮಾಣ ಮಾಡಿಕೊಟ್ಟು ಆಸರೆಯಾದ್ರು. ಪ್ರಸ್ತುತ ಮೈಸೂರಿನಲ್ಲಿ ನೆಲೆಸಿರುವಂತಹ ತಹಸೀನ್ ಬೇಗಂ ಅಲ್ಲಿನ ವೃದ್ಧಾಶ್ರಮವೊಂದರ ಸಕ್ರಿಯ ಸದಸ್ಯೆಯಾಗಿ ಅಸಹಾಯಕರ ಸೇವೆಗಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಇಬ್ಬರು ಗಂಡು ಮಕ್ಕಳ ತಾಯಿಯಾಗಿರುವಂತಹ ತಹಸೀನ್ ಅವರಿಗೆ ಇವರ ಪತಿಯೇ ಸಾಮಾಜಿಕ ಕೆಲಸಗಳಲ್ಲಿ ಪ್ರಮುಖ ಪಾಲುದಾರರಾಗಿದ್ದಾರೆ. ಯಾವುದೇ ಪ್ರಚಾರವನ್ನ ಬಯಸದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನೆರವಾಗ್ತಾ ಇರುವಂತಹ ತಹಸೀನ್ ಬೇಗಂ ಮತ್ತು ಅವರ ಪತಿಯ ಸಮಾಜ ಸೇವೆ ಇಂದಿನ ಯುವ ಪೀಳಿಗೆಗೆ ನಿಜಕ್ಕೂ ಮಾದರಿ. ನಿಸ್ವಾರ್ಥ ಸಮಾಜ ಸೇವಕಿ ತಹಸೀನ್ ಬೇಗಂ ಇವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.